ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರೂ ಕೂಡ ಯೇಸುವಿನ ಹೆಸರಿನಿಂದ ವಂದಿಸ್ತೇನೆ. ಈ ಆತ್ಮಿಕ ಬೆಳವಣಿಗೆ ಎಂಬಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ. ಎಲ್ಲರೂ ಸಿದ್ಧರಾಗಿದ್ದೀರಾ? ನಾವು ದೇವರ ವಚನಗಳನ್ನು ಧ್ಯಾನಿಸಲಿಕ್ಕಿದ್ದೇವೆ. ಕಳೆದ ವಾರಗಳಿಂದ ನಾವು ಆತ್ಮಿಕ ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ಅಶಿಸ್ತೇ ಕಾರಣ ಎಂಬಂಥ ವಿಚಾರವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಅಶಿಸ್ತನ್ನು ಹೋಗಲಾಡಿಸ್ಬೇಕಂತ ಹೇಳಿದ್ರೆ ನಾವು ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವಂಥದ್ದು ಅವಶ್ಯಕ, ಅಥವಾ ನಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕಾದದ್ದು ಅವಶ್ಯಕ. ನಮ್ಮಲ್ಲಿರ್ತಕ್ಕಂಥ ಕ್ರಮವಿಲ್ಲದ ಪರಿಸ್ಥಿತಿ ನೀಗಲ್ಪಡಬೇಕು. ದೇವರು ಪ್ರತಿ ಭಾಗಗಳಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡ್ತಾರೆ ಅಂತ ಅನ್ನೋದಾದರೆ ಅಲ್ಲಿ ಅವರು ಕ್ರಮಪಡಿಸ್ತಾರೆ. ಯಾವಾಗಲೂ ನಮ್ಮನ್ನು ಕ್ರಮಪಡಿಸುವವರು, ನಂತರವೇ ಅವರೆಲ್ಲವನ್ನ ಮಾಡುವವರಾಗಿದ್ದಾರೆ. ಆಗಿರೋದ್ರಿಂದ ನಾವು ಕ್ರಮಪಡಿಸಿಕೊಳ್ಳಬೇಕಾದದ್ದು ಅತಿ ಅವಶ್ಯಕವಾದಂಥ ಒಂದು ವಿಚಾರವಾಗಿದೆ. ಕಳೆದ ವಾರಗಳಲ್ಲಿ ಸಹ ನಾವು ನೋಡಿದ್ವಿ, ನಮ್ಮನ್ನು ಕ್ರಮಪಡಿಸ್ಕೊಳ್ಳೋದಕ್ಕೆ ದೇವರು ಅನೇಕ ವಿಚಾರಗಳನ್ನ ನಮಗೆ ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಮನ್ನು ಕ್ರಮಪಡಿಸ್ಕೊಳ್ಬೇಕಂತೇಳಿ ಸತ್ಯವೇದವನ್ನು ಕೊಟ್ಟಿದ್ದಾರೆ. ನಾವು ಕ್ರಮಪಡಿಸ್ಕೊಳ್ಬೇಕಂತೇಳಿ ದೇವರು ನಮಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಕ್ರಮಪಡಿಸಿಕೊಳ್ಳಬೇಕೆಂದು ದೇವರು ನಮಗೆ ಸತ್ಯವೇದದಲ್ಲಿ ಉಪವಾಸ ಮಾಡಬೇಕನ್ನೋದನ್ನು ಕೂಡ ತಿಳಿಯಪಡಿಸಿದ್ದಾರೆ. ನಾವು ಉಪವಾಸ ಮಾಡಬೇಕು. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಈಗ ಬರೆಯಲ್ಪಟ್ಟದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅಲ್ಲಿ ಸ್ಪಷ್ಟವಾಗಿ ಈಗ ಬರೆಯಲ್ಪಟ್ಟಿದೆ. ಏನಂತ ಬರೆದಿದೆ? ನೀವು ಉಪವಾಸ ಮಾಡುವಾಗ ಎಂಬುದಾಗಿ ತಿರುಗಿ ನಾವು 2 ಬಾರಿ ಓದುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ, ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಹಾಗೆ ತಿರುಗಿ 17ನೇ ವಚನದಲ್ಲಿ, ಆದರೆ ನೀನು ಉಪವಾಸ ಮಾಡುವಾಗ, ಹಾಗೆ ತಿರುಗಿ 18ನೇ ವಚನದಲ್ಲಿ, ಹೀಗೆ ನೀನು ಮಾಡಿದರೆ ನೀನು ಉಪವಾಸಿ ಎಂದು. ಹೀಗೆ ಉಪವಾಸ ಎಂಬುದಾಗಿ ಯೇಸು ಕ್ರಿಸ್ತನ ಬಾಯಲ್ಲಿ ತಿರುಗಿ ಬರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಉಪವಾಸ ಮಾಡುವಾಗ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ವೆನ್ ಯು ಫಾಸ್ಟ್ ಎಂಬುದಾಗಿ ಬರೆದಿದೆ. ಹಾಗಂದ್ರೆ ಅರ್ಥ ನಾವು ಉಪವಾಸ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲೂ ಕೂಡ ಉಪವಾಸವನ್ನು ಗೊತ್ತು ಮಾಡ್ರಿ ಎಂಬುದಾಗಿ ಅನೇಕ ಪ್ರವಾದಿಗಳು ಹೇಳಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾವು ಉಪವಾಸ ದಿನವನ್ನು ಗೊತ್ತು ಮಾಡಬೇಕಂತೆ. ಈ ಉಪವಾಸ ದಿನಗಳಲ್ಲಿ ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಾವು ಶಿಸ್ತಾಗ್ತೀವಿ, ನಾವು ಕ್ರಮಪಡಿಸಲ್ಪಡ್ತೀವಿ. ಆತನು ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಮತ್ತೆ ಆಗಿರೋದ್ರಿಂದ ಸತ್ಯವೇದದ ಉದ್ದಕ್ಕೂ ಅನೇಕರು ಉಪವಾಸ ಮಾಡ್ತಾ ಬಂದದನ್ನೇ ನಾವು ನೋಡ್ತೀವಿ. ನಮ್ಮಲ್ಲಿ ಒಂದು ತಪ್ಪಾದ ಗ್ರಹಿಕೆ ಇದೆ ಉಪವಾಸದ ವಿಷಯದಲ್ಲಿ. ನಾವು ಉಪವಾಸ ಮಾಡಿದರೆ ದೇವರ ಮನಸ್ಸನ್ನು ಬದಲಾಯಿಸ್ಬಿಡ್ಬೋದು ಎಂಬುದಾಗಿ ಅನೇಕರು ಅಂದ್ಕೊಂಡಿದ್ದಾರೆ. ಇಲ್ಲ ಪ್ರಿಯರೇ, ದೇವರು ತನ್ನ ಮನಸ್ಸನ್ನು ನಾವು ಉಪವಾಸ ಮಾಡಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಉಪವಾಸ ಮಾಡೋದ್ರಿಂದ ದೇವರನ್ನೆಲ್ಲ ಬದಲಾಗಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ತೀವಿ. ಉಪವಾಸ ಇದು ನಮ್ಮನ್ನು ಬದಲಾಯಿಸಿಕೊಳ್ಳುವಂಥದ್ದು, ಇದು ನಮ್ಮನ್ನು ಕ್ರಮಪಡಿಸುವಂಥದ್ದು. ಉಪವಾಸ ದೇವರಿಗೆ ನಾವು ಕೊಡುವಂಥ ಲಂಚ ಅಲ್ಲ. ಉಪವಾಸ ಇದು ನಮ್ಮನ್ನು ಬದಲಾಯಿಸಿಕೊಳ್ಳುವಂಥದ್ದು, ಇದು ನಮ್ಮನ್ನು ಮಾರ್ಪಡಿಸಿಕೊಳ್ಳುವಂಥದ್ದು. ಉಪವಾಸ ನಮ್ಮ ದೇಹಕ್ಕೆ ನಾವು ಉಪವಾಸ ಹಾಕುವಾಗ ನಮ್ಮ ಆತ್ಮ ಬಲಗೊಳ್ತದೆ, ನಮ್ಮ ಆತ್ಮ ವೃದ್ಧಿ ಆಗ್ತದೆ, ನಮ್ಮ ಆಂತರ್ಯದ ಮನುಷ್ಯ ಬಲಗೊಳ್ತಾನೆ. ಸೊ ಹಾಗಿರೋದ್ರಿಂದಾಗಿ ನಾವು ಉಪವಾಸವಾಗಿದ್ದು ಪ್ರಾರ್ಥಿಸುವುದು ಒಳ್ಳೆಯದಂತ ಹೇಳಿ ನನಗೆ ಅನ್ನಿಸ್ತದೆ. ಹಾಗಿರೋದ್ರಿಂದ ಈಗ ನಾವು ಸ್ವಲ್ಪ ಮುಂದುವರೆದು ನಾವು ಧ್ಯಾನಿಸೋಣ. ಸತ್ಯವೇದದಲ್ಲಿ ಅನೇಕರು ಉಪವಾಸ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಉಪವಾಸವಾಗಿದ್ದರು. ಕಾರಣ ಇಷ್ಟೇ, ಉಪವಾಸವಾಗಿದ್ದು ಅವರು ದೇವರ ಬಳಿಯಲ್ಲಿ ಕ್ಷಮೆಗಾಗಿ ಉಪವಾಸ ಮಾಡ್ತಿದ್ರು. ಉಪವಾಸವಾಗಿದ್ದು ದೇವರು ಅವರ ಮೇಲೆ ಕೋಪಾವೇಶದಿಂದ ಇದ್ದಾಗ ದೇವರಲ್ಲಿ ಆ ಜನರೆಲ್ಲರೂ ಕೂಡ ಉಪವಾಸವಾಗಿದ್ದರು. ಅನೇಕ ವಚನಗಳನ್ನ ನಾವು ನೋಡಬಹುದು. ಹಾಗೆ ನಿನಾವೆ ಪಟ್ಟಣದವರು ನಮ್ಮೆಲ್ಲರಿಗೆ ತುಂಬ ಚೆನ್ನಾಗಿ ಗೊತ್ತಿರತಕ್ಕಂಥ ಒಂದು ವಿಚಾರ. ನಿನಾವೆ ಪಟ್ಟಣಕ್ಕೆ ಯೋನನು ಹೋಗಿ ಆತ ಪಶ್ಚಾತ್ತಾಪದ ಸಂದೇಶವನ್ನು ಸಾರಿದಾಗ ಸಂಪೂರ್ಣ ನಿನಾವೆ ಪಟ್ಟಣವೇ ಅವರು ತಮ್ಮ ಬಟ್ಟೆನೆಲ್ಲ ತೆಗೆದು ಗೋಣಿತಟ್ಟನ್ನು ಹಾಕ್ಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಅವರೆಲ್ಲರೂ ಕೂಡ ಉಪವಾಸವಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಿದರು. ಯಾಕೆ ಪ್ರಾರ್ಥಿಸಿದ್ರು? ಕ್ಷಮಿಸುವುದಕ್ಕಾಗಿ ಪ್ರಾರ್ಥಿಸಿದರು. ಕರ್ತನೇ, ನಮ್ಮನ್ನು ಕ್ಷಮಿಸು. ಹಾಗೆಯೇ ಮೋಶೆಯು ಕೂಡ ದೇವರಿಂದ ಆಜ್ಞೆಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಆತ 40 ದಿವಸ ಅನೇಕ ಬಾರಿ ಉಪವಾಸವಾಗಿದ್ದು ಆತ ಏನು ತಿನ್ನದೇನು ಕುಡಿಯದೆ ಬೆಟ್ಟದ ಮೇಲೆಯೇ ಕಾದಿದ್ದುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗೆ ದಾವೀದನು ಆತನು ಮಾಡಿದ ತಪ್ಪಿಗಾಗಿ ಆತನು 3 ದಿವಸ ಉಪವಾಸವಾಗಿದ್ದುದನ್ನು ನಾವು ನೋಡ್ತೇವೆ. ಮತ್ತು ಆತನು ದೇವರಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಉಪವಾಸ ಮಾಡಿದ್ದನ್ನು ನಾವು ಕಾಣ್ತೇವೆ. ಎಜ್ರ
ದೇವರ ಕ್ಷಮೆಗಾಗಿ ಉಪವಾಸ ಮಾಡಿದ್ದಾನೆ. ನೆಹೆಮೀಯ ಉಪವಾಸ ಮಾಡ್ತಾನೆ. ನೆಹೆಮೀಯನು ಆ ಕಟ್ಟಲ್ಪಡಬೇಕಾದಂಥ ಗೋಡೆಗಳು ಕಟ್ಟಲ್ಪಡುವುದಕ್ಕೋಸ್ಕರ ಆತ ಉಪವಾಸವಾಗಿ ತನ್ನ ಜನರ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಉಪವಾಸ ಮಾಡ್ತಾನೆ. ದಾನಿಯೇಲನು ದೇವರ ದಯೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಆತ ಉಪವಾಸ ಮಾಡ್ತಾನೆ, ದೇವರ ದಯೆಯನ್ನು ಹೊಂದಿಕೊಳ್ತಾನೆ. ಹಾಗೆ ಹನ್ನಳು ಎಷ್ಟೋ ವರ್ಷ ಆಕೆ ವಯಸ್ಸಾದರೂ ಸಹ ಆಕೆ ಉಪವಾಸವಾಗಿದ್ದು, ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಹನ್ನಳು ಆಕೆ ಉಪವಾಸವಾಗಿದ್ಲು. ಹಾಗೆ ಹಳೆ ಒಡಂಬಡಿಕೆಯ 1ನೇ ಸಮೂಹದಲ್ಲಿ ನಾವು ನೋಡುವಾಗ ಆಕೆ ತನ್ನ ಮಗುವಿಗಾಗಿ ತನಗೊಂದು ಗರ್ಭಫಲ ಬೇಕೆಂಬುದಾಗಿ ಆಕೆ ಉಪವಾಸವಾಗಿ ಕರ್ತನ ಬಳಿಯಲ್ಲಿ ಕಾದಿದ್ದಳು. ಆಕೆ ಏನು ತೆಗೆದುಕೊಳ್ಳಿಲ್ಲ. ಆದರೆ ಆಕೆ ಎದ್ದ ಕೂಡಲೇ ದೇವರಿಂದ ಆ ಒಂದು ಖಚಿತತೆ ಆಕೆಗೆ ಸಿಕ್ಕ ಕೂಡಲೇ ಆಕೆ ಉಪವಾಸವನ್ನು ಬಿಟ್ಟು ಆಕೆ ಮುಂದೆ ಹೋಗುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ತಿರುಗಿ ನಾವು ಅನೇಕರನ್ನ ನಾವು ನೋಡ್ಬೋದು. ಕೊರ್ನೇಲಿಯನು ಉಪವಾಸ ಮಾಡಿದ್ದು, ಪೌಲನು ಉಪವಾಸ ಮಾಡಿದ್ದು, ಅಲ್ಲಿದ್ದಂಥ ಸಹೋದರರು ಉಪವಾಸ ಮಾಡಿದ್ದು, ಅದಾದ ನಂತರ ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಮಾಡಿದ್ದು. ಹೀಗೆ ಅನೇಕ ಉಪವಾಸಗಳ ಕುರಿತಾಗಿ ಬರೆಯಲ್ಪಟ್ಟದೆ. ಆಗಿರೋದ್ರಿಂದ ಪ್ರಿಯರೇ, ನಾನಿವತ್ತು ಹೇಳಲಿಕ್ಕಿರ್ತಕ್ಕಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಈ ದಿನದ ಸಭೆಯಲ್ಲಿ ದೇವಜನರ ಮಧ್ಯದಲ್ಲಿ ಉಪವಾಸದ ಒಂದು ಸೇವೆ ಏನಾಗಿದೆ ಅಂತ ಹೇಳಿದ್ರೆ, ಇದೊಂದು ನೆಗ್ಲೆಕ್ಟೆಡ್ ಆದಂಥ ಒಂದು ಮಿನಿಸ್ಟ್ರಿ ಆಗಿದೆ. ಇದು ಕೈ ಬಿಡಲ್ಪಟ್ಟಂತಹ ಒಂದು ಸೇವೆಯಾಗಿ ಕಾಣಿಸಲ್ಪಡ್ತದೆ. ಉಪವಾಸ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅದು ನಮ್ಮ ಅಂತರ್ಯದ ಮನುಷ್ಯನನ್ನು ಬಲಪಡಿಸ್ತದೆ, ನಮ್ಮ ಅಂತರ್ಯದ ಮನುಷ್ಯನನ್ನು ವೃದ್ಧಿಗೊಳಿಸ್ತದೆ, ಅದು ನಮ್ಮನ್ನು ಮಾರ್ಪಡಿಸ್ತದೆ. ಸೊ ಆಗಿರೋದ್ರಿಂದ ಉಪವಾಸ ಮಾಡುವುದು ಅವಶ್ಯಕ ಎಂಬುದಾಗಿ ನನಗೆ ಅನ್ನಿಸ್ತದೆ. ಆಗಿರೋದ್ರಿಂದ ನಾವು ಉಪವಾಸದಲ್ಲಿ ನಾವು ಹೆಚ್ಚು ಸಮಯವನ್ನು ನಾವು ಕಡಿಬೇಕು. ಈ ಉಪವಾಸದ ಕೇಂದ್ರ ಬಿಂದು, ಅತಿ ಮುಖ್ಯವಾದ ಒಂದು ವಿಚಾರ ಸೆಂಟ್ರಲ್ ಪಾಯಿಂಟ್, ಸೆಂಟ್ರಲ್ ಥೀಮ್ ಏನಂತ ಹೇಳಿದ್ರೆ, ಈ ಉಪವಾಸದ ವಿಷಯದಲ್ಲಿ ನಾವು ನಮ್ಮನ್ನು ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಉಪವಾಸದ ಕೇಂದ್ರ ಬಿಂದು ಏನಂತ ಹೇಳಿದ್ರೆ, ಮುಖ್ಯವಾಗಿ ಇದು ನಮ್ಮ ಸ್ವವನ್ನು ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳಲಿಕ್ಕೆ ಅಥವಾ ನಮ್ಮನ್ನು ನಾವು ಶಿಸ್ತುಪಡಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಒಂದು ಸಾಧನ, ಒಂದು ಒಳ್ಳೆಯ ವಿಚಾರ. ಇದಕ್ಕೆ ನಾವು ಬೈಬಲ್ನ ಕೆಲವು ವಚನಗಳನ್ನು ತೆಗೆದುಕೊಳ್ಳಲಿಕ್ಕಿರ್ತೇವೆ. 2ನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನವನ್ನು ತೆಗೆದುಕೊಳ್ಳೋಣ. 2ನೇ ಪೇತ್ರ 1:6. ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು. ಜ್ಞಾನಕ್ಕೆ ದಮೆಗೆ ತಾಳ್ಮೆಯನ್ನು. ಸೊ ಹಾಗಿದ್ರೆ ಇಲ್ಲಿ ಜ್ಞಾನಕ್ಕೆ ದಮೆ ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ಗೆ ತಾಳ್ಮೆಗೆ ಭಕ್ತಿಗೆ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ನಾವು ಸೆಲ್ಫ್ ಕಂಟ್ರೋಲ್ ಉಳ್ಳವರಾಗಿರ್ಬೇಕಂತ ಹೇಳಿ ಬೈಬಲ್ ನಮಗೆ ಬರೀತಾ ಇದೆ. ದೇವರ ಆತ್ಮನು ಪೇತ್ರನ ಮೂಲಕವಾಗಿ ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ನಾವು ಸೆಲ್ಫ್ ಕಂಟ್ರೋಲ್ ಉಳ್ಳವರಾಗಿರಬೇಕಾಗಿದೆ. ಇದನ್ನು ಅನೇಕರು 2025ರಲ್ಲಿ ನಾವು ಹಾದು ಹೋದ ಪರಿಸ್ಥಿತಿಯಲ್ಲಿ ನಮಗಾದ ತೊಂದರೆಗಳಿಗೆ ಕಾರಣವೇ ನಮ್ಮಲ್ಲಿ ಇಲ್ಲದೆ ಹೋದಂತಹ ಸೆಲ್ಫ್ ಕಂಟ್ರೋಲೇ. ನಾವು ನಮ್ಮ ಆಹಾರದ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇದ್ದರು. ನಾವು ನಮ್ಮ ಕಣ್ಣುಗಳ ವಿಷಯದಲ್ಲಿ, ನಾವು ನೋಡುವಂಥ ಕಾರ್ಯಕ್ರಮಗಳ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇದ್ವಿ. ಹಣದ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ. ಈ ದಿವಸ ಅನೇಕ ವಿಚಾರದಲ್ಲಿ ಆ ಸ್ವಾನಿಯಂತ್ರಣ ಇಲ್ಲದೆ ಇರೋದ್ರಿಂದಲೇ ಅನೇಕ ಸಮಸ್ಯೆಗಳಾಗ್ತಾ ಇದೆ. ನಾವು ಆ ಸ್ವಾನಿಯಂತ್ರಣ ಇಲ್ಲದೆ ಇರೋದ್ರಿಂದಲೇ ದೇವರ ಆ ಒಂದು ನಡೆಸುವಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಸೊ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕಂತೆ, ನಾವು ಆತನಿಗೆ ಕ್ರಮವುಳ್ಳವರಾಗಿ ನಡ್ಕೊಳ್ಬೇಕು. ಹಾಗಿದ್ರೆ ಸೆಲ್ಫ್ ಕಂಟ್ರೋಲ್ ನಮಗೆ ಅತಿ ಅವಶ್ಯಕ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಒಂದು ಬೇಲಿಯೊಳಗೆ, ಒಂದು ಮೇರೆಯೊಳಗೆ ಜೀವಿಸಬೇಕಾದವರು. ದೇವರ ವಾಕ್ಯದ ದೇವರು ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡ್ಕೊಂಡು ಆ ಮೇರೆ ಒಳಗೆ, ಆ ಬೇಲಿ ಒಳಗೆ ನಾವು ಜೀವಿಸುವುದಾದರೆ ಆಗ ನಾವು ಸುರಕ್ಷಿತವಾಗಿರ್ತೀವಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತೀವಿ. ಇದನ್ನೇ ಇಸ್ರಾಯೇಲರಿಗೆ ದೇವರು ಅನೇಕ ಆಜ್ಞೆಗಳನ್ನ ಕೊಟ್ಟು ಹೇಳಿದ್ನು. ಇಸ್ರಾಯೇಲರು ಅಷ್ಟು ಆಜ್ಞೆಗಳನ್ನ ಕೊಟ್ಟರು ಕೂಡ ಅವರು ತಿರುಗಿ ಅದನ್ನು ಮೀರಿ ನಡೆದು ದೇವರನ್ನ ಕೋಪಪಡಿಸ್ತಾ ಇದ್ರು. ಆದರೆ ಅವರು ಕಲಿತುಕೊಂಡ ಒಂದು ವಿಷಯ, ಅವರು ಪಶ್ಚಾತ್ತಾಪ ಪಡ್ತಿದ್ರು, ಉಪವಾಸ ಮಾಡಿ ದೇವರ ಕಡೆ ತಿರುಗಿಕೊಳ್ತಾ ಇದ್ರು. ಈ ವರ್ಷದ ಪ್ರಾರಂಭದಲ್ಲಿಯೇ ಪ್ರಿಯರೇ, 2025ರಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿರಬಹುದು, ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡು ಕೆಲವು ಕಾರ್ಯಗಳನ್ನ ಮಾಡಿರಬಹುದು. ಇರಲಿ, ನಾವು ಖಂಡಿಸಿಕೊಳ್ಳುವುದು ಬೇಡ. ಬದಲಾಗಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ನಾವು ಉಪವಾಸವಾಗಿದ್ದು ಕರ್ತನ ಸಮ್ಮುಖದಲ್ಲಿ ಇದ್ದುಕೊಂಡು ನಾವು ನಮ್ಮನ್ನು ಶಿಸ್ತುಪಡಿಸಿಕೊಳ್ಳೋದು ಒಳ್ಳೆಯದು. ಅಥವಾ ನಾವು ನಮ್ಮನ್ನು ತಿರುಗಿ ನಮ್ಮೊಳಗಡೆ ಸ್ವಾನಿಯಂತ್ರಣವನ್ನು ಕಲಿತುಕೊಳ್ಳೋದು ಒಳ್ಳೆಯದು, ಅಥವಾ ಅದನ್ನು ತಂದುಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ನನಗೆ
ಅನ್ನಿಸ್ತದೆ. ಯಾಕೆ ಉಪವಾಸ ಮಾಡ್ತಾ ಇದ್ದೀವಿ? ಕಾರಣ ಒಂದೇ, ಸೆಲ್ಫ್ ಕಂಟ್ರೋಲ್. ಸೊ ಈ ಸೆಲ್ಫ್ ಕಂಟ್ರೋಲ್ ಯಾವಾಗ ನಮ್ಮಿಂದ ಉಕ್ಕುತ್ತೆ ಅಂತ ಅಂದರೆ ನಾವು ದೇವರಿಗೆ ಬಿಟ್ಟು ಕೊಟ್ಟಾಗ. ಉಪವಾಸ ಪ್ರಾರ್ಥನೆ ಒಂದು ಸಾಧನ ದೇವರಿಗೆ ಬಿಟ್ಟು ಕೊಡುವುದಕ್ಕೆ. ಉಪವಾಸ ಪ್ರಾರ್ಥನೆ ಮಾಡುವಾಗ ತುಂಬ ಜನ ಮಾಡುವಂಥ ವಿಷಯ ಏನಂತ ಹೇಳಿದ್ರೆ, ಊಟ ಉಪವಾಸ ಮಾಡ್ತಾರೆ, ಆದರೆ ಅವರು ತಮ್ಮ ಕೆಲಸಗಳನ್ನ ಉಪವಾಸ ಮಾಡೋದಿಲ್ಲ. ಕೆಲಸಗಳನ್ನ ಉಪವಾಸ ಮಾಡದೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಉಪವಾಸದಲ್ಲಿಯೇ ಮಾಡ್ತಿದ್ರೆ ಪ್ರಯೋಜನ ಏನಿಲ್ಲ. ಉಪವಾಸವಾಗಿದ್ದಾಗ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು. ಕುಳಿತು ಆತನ ಸಮ್ಮುಖದಲ್ಲಿ ಆತನ ಸ್ವರ ಕೇಳೋದಕ್ಕೆ ನಾವು ಬಯಸಬೇಕು. ಸತ್ಯವೇದನ ಓದಬೇಕು, ಧ್ಯಾನಿಸಬೇಕು, ಪ್ರಾರ್ಥಿಸಬೇಕು. ಇಂಥ ಸಂದರ್ಭದಲ್ಲಿದ್ದಾಗಲೇ ನಮ್ಮ ಉಪವಾಸ ಅದು ಬಲವುಳ್ಳದಾಗಿರ್ತದೆ. ನಾವು ಕೆಲಸ ಮಾಡುವಾಗ ಅದು ಮಾಡಿದ್ರೆ ಉಪವಾಸ ಅಲ್ಲ ಅದು. ತಮಿಳಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಉಪವಾಸ ಅಲ್ಲ ಅದು, ಬದಲಾಗಿ ಉಣ್ಣಾವರದಂ ಅಂತ ಹೇಳ್ತಾರೆ. ಅಂದರೆ ಅರ್ಥ ಹಸಿವಾಗಿರೋದು ಅಷ್ಟೇ, ಹೊಟ್ಟೆ ಹಸ್ಕೊಂಡಿರೋದು. ಉಪವಾಸ ಬೇರೆ, ಹೊಟ್ಟೆ ಹಸ್ಕೊಂಡಿರೋದೇ ಬೇರೆ. ಸೊ ನಾವು ಉಪವಾಸ ಅಂತ ಅಂದರೆ ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಬೇಕು. ಹೆಚ್ಚು ಸಮಯವನ್ನು ನಾವು ಕಳೆಯಬೇಕು. ಯಾವಾಗ ನಾವು ಹೆಚ್ಚು ಸಮಯವನ್ನು ಕಳೀತೀವಲ್ಲ, ಆಗ ಆ ಉಪವಾಸದ ಸಮಯದಲ್ಲಿ ನಾವು ಮಾಡಿಕೊಂಡ ಕೆಲವು ತಪ್ಪಾದ ಹವ್ಯಾಸಗಳಿದೆಯಲ್ಲ, ಬ್ಯಾಡ್ ಹ್ಯಾಬಿಟಲ್ಲಿ ಬ್ರೇಕ್ ಆಗುತ್ತೆ. ನಾನು ಎಲ್ಲರನ್ನೂ ಹೆಚ್ಚಾಗಿ ನಾನು ಪ್ರೋತ್ಸಾಹಪಡಿಸುವಂಥದ್ದು ಏನಂದರೆ, ಉಪವಾಸವನ್ನು ಕನಿಷ್ಠ ಪಕ್ಷ 21 ದಿವಸವಾದರೂ ಮಾಡಿದರೆ ಒಳ್ಳೆಯದು. ಆ 21 ದಿವಸದಲ್ಲಿ ಉಪವಾಸವಾಗಿದ್ದು ಕೆಲವು ಸಂಗತಿಗಳನ್ನ ಬಿಟ್ಟು, ಮೊಬೈಲ್ನ ನಾನು ಬಿಡ್ತೇನೆ, ಕಾರ್ಯಕ್ರಮ ನೋಡೋದನ್ನು ಬಿಡ್ತೇನೆ, ಇದನ್ನು ಬಿಡ್ತೇನೆ ಅಂತ ಹೇಳಿದ್ದೇನೆ, ಇವುಗಳನ್ನ ಬಿಟ್ಟು ಬೈಬಲ್ನೊಂದಿಗೆ ಸಮಯ ಕಳೆಯುವಾಗ ನಾವು ಕಲಿತುಕೊಂಡಂಥ ಕೆಲವು ಹವ್ಯಾಸಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ, ನಾವು ಬಿಟ್ಟು ಬಿಡ್ತಾ ಇದ್ದೇವೆ. ಅದನ್ನು ಮಾಡಿದಾಗೆ ಆ ಹ್ಯಾಬಿಟ್ ಕಟ್ಟಾಗ್ತಾ ಇದೆ. ಸೊ ಆಗಿರೋದ್ರಿಂದ ನಾನು ಹೇಳೋಕ್ಕೆ ಇಷ್ಟಪಡುವಂಥ ಒಂದು ವಿಚಾರ, ನಾವು ಅದನ್ನು ಬಿಡ್ತಾ ಇದ್ದೀವಿ ಮತ್ತು ಹೊಸ ವಿಷಯವನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೀವಿ. ನಾವು ನಮ್ಮನ್ನೇ ನಾವು ತರಬೇತಿಗೊಳಿಸ್ಕೊಳ್ತೀವಿ. ಸೊ ಇದು ಒಂದು ತರಬೇತಿಗೊಳಿಸ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಸಮಯ ಉಪವಾಸ. ಸೊ ಆಗಿರೋದ್ರಿಂದ ಪ್ರಿಯರೇ, ಉಪವಾಸವಾಗಿರೋದಕ್ಕೆ ನಮ್ಮನ್ನು ನಾವು ಈ ವರ್ಷದಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ನಾವು ಅದಕ್ಕಾಗಿ ನಾವು ಆಸೆ ಪಡೋಣ. ಹಾಗೆ ತುಂಬ ಜನ ಅಂದ್ಕೊಳ್ತಾರೆ, ಉಪವಾಸ ಮಾಡೋದ್ರಿಂದ ನನ್ನ ಆರೋಗ್ಯ ಹಾಳಾಗ್ಬಿಡುತ್ತೆ, ನಾನು ಬಲಹೀನವಾಗೋಗ್ಬಿಡ್ತೀನಿ ಎಂಬುದಾಗಿ. ಖಂಡಿತವಾಗಿಯೂ ಇಲ್ಲ. ಉಪವಾಸ ಮಾಡುವುದರಿಂದ ಆರೋಗ್ಯ ಹೆಚ್ಚುತ್ತೆ ಹೊರತು ಆರೋಗ್ಯ ಖಂಡಿತ ಕಡಿಮೆ ಆಗೋದಿಲ್ಲ. ಉಪವಾಸ ಮಾಡೋದು ನಿಮಗೆ ಒಳ್ಳೆಯದು, ಖಂಡಿತ ಒಳ್ಳೆಯದು. ಏನೇನೋ ತಿಂತೀವಿ, ಸೊ ನಮ್ಮ ದೇಹಕ್ಕೆ ನಾವು ರೆಸ್ಟೇ ಕೊಡೋದಿಲ್ಲ. ನಮ್ಮ ದೇಹಕ್ಕೆ ಉಪವಾಸ ಒಳ್ಳೆಯದು. ಸೊ ಅದರಿಂದ ಉಪವಾಸನ ಮಾಡಿರಿ. ಒಬ್ಬ ವ್ಯಕ್ತಿ ಕನಿಷ್ಠ ಪಕ್ಷ ಆತ ಊಟ ಇಲ್ಲದೆ ಬರೀ ನೀರನ್ನೇ ತೆಗೆದುಕೊಂಡು 100 ದಿವಸ ಬದುಕಿರೋದು ಉಂಟು. ಜಸ್ಟ್ ವಾಟರ್. 100 ದಿವಸ ಆತನು ಬರೀ ನೀರನ್ನು ಕುಡಿದು ಬದುಕಿರೋದು ಉಂಟು. ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿ 40 ದಿವಸ ಊಟ ಇಲ್ಲದೆ ಇರೋದಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿ ನಾನು ಆ ರೀತಿಯಲ್ಲಿ ಇದ್ದದ್ದು ಇದೆ. ನಾನು ಉಪವಾಸವಾಗಿ 40 ದಿವಸ ಏನನ್ನು ತಿನ್ನದೆ ಬರೀ ಸ್ವಲ್ಪ ಬೆಳಗಿನ ಸಮಯದಲ್ಲಿ ಬ್ಲ್ಯಾಕ್ ಟೀನ ಮಾತ್ರ, ಕಟನ್ ಚಾಯ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಮಾತ್ರ ತೆಗೆದುಕೊಂಡು ನಾನು ಹೆಚ್ಚು ಸಮಯ ಬೈಬಲ್ ಮುಂದೆ ಕೂರ್ತಿದ್ದೆ. ನನ್ನ ಲ್ಯಾಪ್ಟಾಪ್ನಲ್ಲಿ ಆ್ಯಪ್ನಲ್ಲಿ ಬೈಬಲ್ ಓಪನ್ ಮಾಡಿಕೊಂಡು ಅನೇಕ ಸಂಗತಿಗಳನ್ನ ನಾನು ಸರ್ಚ್ ಮಾಡ್ತಾ, ಅನೇಕ ವಿಚಾರಗಳನ್ನ ನಾನು ಧ್ಯಾನಿಸ್ತಾ ಬಂದೆ. ಆ ದಿನಗಳಲ್ಲಿ ಮಾಡಿದ ಆ ಉಪವಾಸ ಇವತ್ತಿನವರೆಗೂ ನನಗೆ ಅನೇಕ ವಿಚಾರಗಳನ್ನು, ಅವತ್ತು ಸಿಕ್ಕಿದಂಥ ಪ್ರಕಟಣೆಗಳು ಇವತ್ತಿನವರೆಗೂ ಅದು ಹೊಸದಾಗಿ ಅದು ಉಕ್ತಲೇ ಇದೆ. ಅವತ್ತು ದೇವರು ಮಾತಾಡಿದ ವಿಷಯಗಳು ಇವತ್ತಿನವರೆಗೂ ಅದು ನನಗೆ ಸಹಾಯಕವಾಗಿದೆ. ಅವತ್ತು ದೇವರು ಕೊಟ್ಟಂತಹ ಮಾರ್ಗದರ್ಶನ ಇವತ್ತಿಗೆ ದೇವರು ಅವತ್ತೇ ಮಾರ್ಗದರ್ಶನವನ್ನು ಕೊಟ್ಟರು. ಸುಮಾರು 7 ವರ್ಷಗಳ ಹಿಂದೆ 40 ದಿವಸದ ಉಪವಾಸ. ಅದಾದ ನಂತರದಲ್ಲಿಯೂ ನಾನು ಅನೇಕ ಉಪವಾಸಗಳನ್ನ ತೆಗೆದುಕೊಂಡೆ. ಆದರೆ ಅದು ಸ್ವಲ್ಪ ಪಾರ್ಷಿಯಲ್ ಆದ ಫಾಸ್ಟಿಂಗ್ ಆಗಿರ್ತಿತ್ತು. 2 ಹೊತ್ತು ಉಪವಾಸವಾಗಿರೋದು ಅಥವಾ 1 ಹೊತ್ತು ಉಪವಾಸವಾಗಿರೋದು, ಹೀಗೆ ಆಗಿರೋದ್ರಿಂದ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸ್ತೀನಿ. ಎಲ್ಲರೂ ಕೂಡ ನೀವು ಉಪವಾಸವಾಗಿದ್ದರೆ ಎಷ್ಟೋ ಒಳ್ಳೆಯದು. ಸೊ ಆಗಿರೋದ್ರಿಂದ ನಾವು ಉಪವಾಸವಾಗಿರೋದಕ್ಕೆ ನಾವು ಕಲಿತ್ಕೊಳ್ಳೋಣ. ಉಪವಾಸವಾಗಿರುವಾಗ ನಮ್ಮ ದೇಹ ಬಲಹೀನವಾಗ್ತದೆ, ನಾವಾಗ ತಗ್ಗಿಸ್ಕೊಳ್ತೀವಿ. ನಮ್ಮ ದೇಹ ಆಹಾರನ ಕೇಳ್ತದೆ, ಬಯಸ್ತದೆ, ಆಗ ನಾವು ತಗ್ಗಿಸ್ಕೊಳ್ತೀವಿ. ದೇವರ ಹತ್ರ ನಾವು ದೇವರ ಸ್ವರ ಕೇಳೋದಕ್ಕೆ ಸಾಧ್ಯ. ನಮ್ಮ ಶರೀರ ಬಲವನ್ನು ಕಳ್ಕೊಳ್ತದೆ, ನಮ್ಮ ಆತ್ಮ ಬಲವನ್ನು ಹೊಂದುತ್ತದೆ, ನಮ್ಮ ಆತ್ಮ ದೇವರೊಂದಿಗೆ ಕನೆಕ್ಟ್ ಆಗ್ತದೆ.
ನಾವು ನೋಡುವಾಗ ಇಷ್ಟು ಉಪವಾಸ ಮಾಡಿದಂಥ ವ್ಯಕ್ತಿಗಳು ಕುರಿತಾಗ ನಾನು ಪ್ರಾರಂಭದಲ್ಲಿ ಮಾತಾಡಿದೆ. ಇಸ್ರಾಯೇಲ್ಯರು, ಮೋಶೆ, ನಿನವೆ ಪಟ್ಟಣದವರು, ದಾವಿದ, ಎಜ್ರ, ನೆಹೆಮಿಯ, ದಾನಿಯೇಲ, ಹನ್ನ, ಕೊರ್ನೇಲಿಯಸ್, ಪೌಲ, ಯೇಸು ಸ್ವಾಮಿ ಮತ್ತು ಈ ದಿನದ ಜನರು, ಅನೇಕ ದೇವ ಭಕ್ತರು ಎಲ್ಲರೂ ಮಾಡಿರುವಂಥದ್ದನ್ನು ನಾನು ಹೇಳಿದೆ. ಇವರೆಲ್ಲರೂ ಕೂಡ ಉಪವಾಸ ಮಾಡುವಾಗ ಅವರು ಬಲವನ್ನೇ ಹೊಂದಿದ್ದಾರೆ. ಅವರು ದೇವರ ಸ್ವರವನ್ನು ಕೇಳಿಸ್ಕೊಂಡಿದ್ದಾರೆ. ಉಪವಾಸವಾಗಿದ್ದಾಗ ದೇವರವ್ರನ್ನ ಬಂದು ಭೇಟಿ ಮಾಡಿದ್ದಾರೆ. ದೇವರವರಿಗೆ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ. ಈ ದಿವಸ ಉಪವಾಸ ಯಾಕೆ ನಮಗೆ ಮಾರ್ಗದರ್ಶನ ಬೇಕಾಗಿದೆ? ಈ ವರ್ಷದ ಪ್ರಾರಂಭದಲ್ಲಿ ನಮಗೆ ಉಪವಾಸ ಯಾಕೆ? ಏನೋ ನನಗೆ ಕೆಲವರು ಉಪವಾಸ ಮಾಡೋದೇನಕ್ಕೆ ಅಂದರೆ ಆ ಹುಡುಗಿ ನನಗೆ ಬೇಕು, ಅದಕ್ಕೆ ಉಪವಾಸ. ಅಯ್ಯೋ, ನೀವು ಇದಕ್ಕೆಲ್ಲ ಉಪವಾಸ ಮಾಡಿದರೆ ಖಂಡಿತ ಹುಡುಗಿ ಸಿಕ್ಕಲ್ಲ. ಇಲ್ಲ, ನನಗೆ ಹಣ ಬೇಕು, ಅದಕ್ಕೆ ಉಪವಾಸ. ಇಲ್ಲ ರೀ, ಅದಕ್ಕೆಲ್ಲ ಫಾಸ್ಟಿಂಗ್ ಮಾಡಿಬಿಟ್ರಿ. ಫಾಸ್ಟಿಂಗ್ ಮಾಡಬೇಕಾಗಿರೋದು ಇದಕ್ಕೋಸ್ಕರ, ದೇವರೇ ನಿನ್ನ ಮಾರ್ಗದರ್ಶನ ನನಗೆ ಬೇಕು. ದೇವರೇ, ನಾನು ನಿನ್ನ ಮಾರ್ಗದರ್ಶನ, ನಿನ್ನ ಸ್ವರ ನಾನು ಕೇಳಿಸ್ಕೋಬೇಕು. ನೀನು ಕೊಡುವ ಆ ಒಂದು ಶಿಸ್ತು ನನಗೆ ಬೇಕು. ನಮ್ಮನ್ನು ಶಿಸ್ತುಪಡಿಸ್ಕೊಬಿಟ್ರೆ ಎಷ್ಟೋ ವಿಷಯದಲ್ಲಿ ನಾವು ಆಶೀರ್ವಾದವಾಗಿರ್ತೀವಿ. ಒಬ್ಬ ಸಹೋದರ ತುಂಬ ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡುವಂಥ ಒಬ್ಬ ಸಹೋದರ, ಅವರು ದೇವ್ರ ಸ್ವರ ಕೇಳಿ ಅವರು ಸ್ಮೋಕ್ ಮಾಡೋದನ್ನು ಬಿಟ್ಟರು, ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟರು. ಎಂಥ ಬದಲಾವಣೆ ಗೊತ್ತಾ? ಅವರು ಚಿಕ್ಕ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿದ್ದರು. ಅವ್ರು ಡ್ರಿಂಕ್ಸ್ ಮಾಡೋದನ್ನು, ಸ್ಮೋಕ್ ಮಾಡೋದನ್ನು ಬಿಟ್ಟಿದ್ದರಿಂದ ಅವರು ಸಂಪಾದನೆ ಮಾಡೋದೆಲ್ಲ ಅವ್ರ ಕೈಯಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ 1000 ರೂಪಾಯಿ ಅವ್ರು ಸಂಪಾದಿಸಿದ್ರು ಕೂಡ ಆಲ್ಮೋಸ್ಟ್ 600ರಿಂದ 800 ರೂಪಾಯಿ ಖರ್ಚು ಮಾಡ್ತಿದ್ರು. ಮನೆಗೆ ಜಸ್ಟ್ 200 ರೂಪಾಯಿ ತಂದು ಕೊಡ್ತಿದ್ರು ಅಷ್ಟೇ. ಏನಾಯ್ತು ಅಂತ ಹೇಳಿದ್ರೆ, ಅವರು ಕುಡಿಯೋದನ್ನ ಬಿಟ್ಟಿದ್ದಾರೆ, ಬೀಡಿ ಸೇದೋದನ್ನು ಬಿಟ್ಟಿದ್ದಾರೆ. ಅದೆಲ್ಲ ಬಿಟ್ಟಿದ್ದರಿಂದ 1000 ರೂಪಾಯಲ್ಲಿ 1000 ರೂಪಾಯಿ ಕೂಡ ಉಳಿಯೋದಕ್ಕೆ ಪ್ರಾರಂಭ ಆಯಿತು. ಕೆಲವೇ ದಿನದಲ್ಲಿ ಆ ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಬಾಡಿಗೆಗೆ ಹೋದರು. ಅದಾದ ನಂತರ ಕೆಲವೇ ತಿಂಗಳಲ್ಲಿ, ವರ್ಷದಲ್ಲಿ ಅವರು ಒಂದು ದೊಡ್ಡ ಮನೆಗೆ ಲೀಸಿಗೆ ಮನೆಗೆ ಹೋದರು. ಅದಾದ ನಂತರ ಒಂದು ಬೈಕ್ ತಗೊಂಡ್ರು. ಕೆಲವೇ ತಿಂಗಳಲ್ಲಿ, ಇನ್ನು ಕೆಲವು ಅಥವಾ ವರ್ಷಗಳಲ್ಲಿ ಅವರು ಒಂದು ಒಳ್ಳೆ ಸೈಟನ್ನು ತಗೊಂಡ್ರು. ನನಗೆ ತುಂಬ ಸಂತೋಷ ಆಯಿತು ಅವ್ರನ್ನ ನೋಡುವಾಗ. ಅವರ ಉಡುಗೆಗಳು ಬದಲಾಯಿತು, ಅವರ ಜೀವನ ಶೈಲಿಯ ಬದಲಾಗಿ ಹೋಯಿತು. ಕಾರಣ ಇಷ್ಟೇ ಪ್ರಿಯರೇ, ನಾವು ಮಾಡಿಕೊಂಡಂತಹ ಶಿಸ್ತು. ಇವತ್ತು ಕೂಡ ನಮ್ಮ ಜೀವನದಲ್ಲಿ ಅನೇಕರು ಶಿಸ್ತು ಪಡಿಸ್ಕೊಳ್ಬೇಕಾಗಿದೆ. ನಿಮಗೆ ಹಣಕಾಸಿನಲ್ಲಿ ತೊಂದರೆ ಇದೆಯೋ, ಸಾಲದಿಂದ ಕಷ್ಟಪಡ್ತಿದ್ದೀರೋ, ಹಣಕಾಸಿನ ವಿಷಯದಲ್ಲಿ ನಿಮಗೆ ಶಿಸ್ತು ಅವಶ್ಯಕತೆ ಇದೆ. ಸಂಬಂಧಗಳ ವಿಷಯದಲ್ಲಿ ನಿಮಗೆ ಸಮಸ್ಯೆ ಇದೆಯೋ, ಅದರಲ್ಲಿ ಸಂಬಂಧಗಳ ವಿಷಯದಲ್ಲಿ ನಿಮಗೆ ಶಿಸ್ತು ಅವಶ್ಯಕತೆ ಇದೆ. ನಿಮಗೆ ಪ್ರಾರ್ಥನೆ ವಿಷಯದಲ್ಲಿ, ನೀವು ಪ್ರಾರ್ಥಿಸಬೇಕು, ಸೇವೆ ಮಾಡುವ ವಿಷಯದಲ್ಲಿ ನಿಮಗೆ ಬದಲಾವಣೆ ಬೇಕಾಗಿದೆಯೋ, ಹಾಗಿದ್ರೆ ಅದರಲ್ಲಿಯೂ ಕೂಡ ಶಿಸ್ತು ಅವಶ್ಯಕತೆ ಇದೆ. ನಾವು ಇಷ್ಟಪಟ್ಟಂತೆ ಮಾಡುವಾಗ ನಾವಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಯಾವಾಗ ದೇವರ ಮಾರ್ಗದರ್ಶನದ ಪ್ರಕಾರ ನಾವು ಮಾಡ್ತೇವೋ ಅಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಇಸ್ರಾಯೇಲ್ಯರು ತಮ್ಮದೇ ಆದ ರೀತಿಯಲ್ಲಿ ಯುದ್ಧ ಮಾಡಲಿಕ್ಕಾಗಿ ಅವರು ಹೊರಟರು. ಬಟ್ ಅಲ್ಲಿ ಅವ್ರಿಗೆ ಗೆಲ್ಲಲಿಕ್ಕಾಗಲಿಲ್ಲ, ಅವ್ರಿಗೆ ಜಯ ಸಿಕ್ಕಲಿಲ್ಲ. ಅದೇ ಅವರು ದೇವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಯುದ್ಧ ಮಾಡಲಿಕ್ಕೆ ಹೋದಾಗ ಅಲ್ಲಿ ಅವರಿಗೆ ಜಯ. ಪ್ರಿಯರೇ, ಹಾಗಿದ್ರೆ ನಾನು ಹೇಳಕ್ಕೆ ಇಷ್ಟಪಡುವಂಥ ಒಂದು ವಿಷಯ, ದೇವರ ಮಾರ್ಗದರ್ಶನ, ದೇವರ ಮಾರ್ಗ. ಅದಕ್ಕೆ ಕೀರ್ತನೆಗಾರ ತುಂಬ ಸುಂದರವಾಗಿ ಬರೆದಿಟ್ಟಿರುವುದನ್ನು ನಾವು ಕೀರ್ತನೆಗಳಲ್ಲಿ ನಾವು ಓದಲಿಕ್ಕೆ ಸಾಧ್ಯ. ದೇವರು ಇಸ್ರಾಯೇಲರಿಗೆ ಅದ್ಭುತವನ್ನು, ಮೋಶೆಗೆ ತನ್ನ ಮಾರ್ಗವನ್ನು ತಿಳಿಯಪಡಿಸಿದನು ಎಂಬುದಾಗಿ. ದೇವರು ಇವತ್ತು ಕೂಡ ನಮಗೆ ಮೋಶೆಗೆ ತಿಳಿಯಪಡಿಸಿದಂತೆ ನಮಗೂ ತನ್ನ ಮಾರ್ಗವನ್ನು ತಿಳಿಯಪಡಿಸಬೇಕಂತಿದ್ದಾನೆ. ಅದು ಯಾವಾಗ ಅಂದರೆ, ನಾವು ಆತನ ಮುಂದೆ ಕಾದಿದ್ದಾಗ, ಉಪವಾಸವಾಗಿ ಕಾದಿದ್ದಾಗ. ಆದಿ ಸಭೆಯಲ್ಲಿ ಅಪೋಸ್ತಲರ ದಿವಸಗಳಲ್ಲಿ 10 ದಿವಸ ಅಪೋಸ್ತಲರು ಯೆರೂಸಲೇಮಿನ ಮೇಲಂತಸ್ತಿನ ಮನೆಯಲ್ಲಿ ಅವರೊಬ್ಬೊಬ್ಬರು ಕೂಡ ಕಾದಿದ್ದಾರೆ, ಉಪವಾಸವಾಗಿ ಕಾದಿದ್ದಾರೆ. ಉಪವಾಸ ಕಾದಿದ್ರು ಅಂತಂದರೆ ಅರ್ಥ, ಕಾದಿರುವಾಗ ಏನಾಗ್ತದೆ, ಅಲ್ಲಿ ಬದಲಾವಣೆ ಖಂಡಿತ ನಡೀತದೆ. ಅವರು ಕಾದಿದ್ದಾಗ ಏನಾಯಿತು, ನನಗೆ ಅನ್ನಿಸ್ತದೆ, ಅವ್ರು ಕಾದಿದ್ದಾಗ ಪೇತ್ರ ಏನೆಲ್ಲ ದೇವರಿಗೆ ವಿರುದ್ಧವಾಗಿ ಮಾಡಿದ್ದು ಅದೆಲ್ಲಕ್ಕೂ ಪಶ್ಚಾತ್ತಾಪ ಪಟ್ಟಿರಬಹುದು. ಯೋಹನ, ಯಾಕೋಬ ಅವ್ರು ಮಾಡಿದಂಥ ತಪ್ಪುಗಳಿಗೆ ನಾವು ಆ ಸಿಂಹಾಸನದಲ್ಲಿ ಕೂತ್ಕೋಬೇಕಂತ ಹೇಳಿದ್ವಿ, ನಾವು ಚಂಬ ಪಟ್ವಿ, ನಾವು ಹೆಚ್ಚಾಗಿರ್ಬೇಕಂತ ಹೇಳಿದ್ವಿ, ಅದಕ್ಕಾಗಿ ಅವ್ರು ಪಶ್ಚಾತ್ತಾಪ ಪಟ್ಟಿರ್ಬೋದು. ಅಲ್ಲಿದ್ದಂಥ ತೋಮ ಯೇಸುವನ್ನು ನಾನು ನೋಡಿದ್ರೇ ಯೇಸು ಸ್ವಾಮಿನ ನಾನು ನಂಬೋದು ಅಂತ ಹೇಳಿದ್ನಲ್ಲ, ಅದಕ್ಕೆ ಮೇಬಿ ತೋಮ ಪಶ್ಚಾತ್ತಾಪ ಪಟ್ಟಿದ್ದಿರ್ಬೋದು. ಹೀಗೆ ಅಲ್ಲಿದ್ದಂಥ ಫಿಲಿಪ್ಪನಾಗಿರ್ಬೋದು, ಬರ್ತಲೋಮಯನಾಗಿರ್ಬೋದು, ಬೇರೆ ಮಿಕ್ಕ ಎಲ್ಲ ಶಿಷ್ಯರು ಸಹ ಪಶ್ಚಾತ್ತಾಪ ಪಟ್ಟು ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಸುಮಾರು 120 ಜನ ಅವರು ಪಶ್ಚಾತ್ತಾಪ ಉಳ್ಳವರಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಏನಾಯಿತು,
ಅವರು ಆ ಒಂದು 10 ದಿವಸ ಉಪವಾಸವಾಗಿ ಅವರು ತಮ್ಮನ್ನು ಕ್ರಮಪಡಿಸ್ಕೊಳ್ತಾ ಇದ್ದಾಗ, ಅವರು ತಮ್ಮನ್ನು ತಿದ್ದುಕೊಳ್ತಾ ಇದ್ದಾಗ, ಸರಿಪಡಿಸಿಕೊಳ್ಳುತ್ತಿದ್ದಂಥ ಆ ಸಂದರ್ಭದಲ್ಲಿ ದೇವರ ಆತ್ಮನು ಅವರ ಮೇಲೆ ಇಳಿತು ಬಂದನು. ಯೇಸು ಕ್ರಿಸ್ತನ ರಕ್ತದಿಂದ ಅವರು ತಮ್ಮನ್ನು ಶುದ್ಧೀಕರಿಸ್ಕೊಳ್ತಾ ಇರುವಾಗ, ಆ ವಾಕ್ಯದಿಂದ ತಮ್ಮನ್ನು ಶುದ್ಧೀಕರಿಸ್ಕೊಳ್ತಾ ಇದ್ದಾಗ ದೇವರಾತ್ಮನ ಅವರ ಮೇಲೆ ಇಳಿತು ಬಂದನು. ಪ್ರಿಯರೇ, ದೇವರಾತ್ಮನು ಬಂದರೆ ಮುಗೀತು, ಲೈಫೇ ಚೇಂಜ್. ಅಲ್ಲಿವರೆಗೆ ಪೇತ್ರ, ಯೋಹಾನ, ಯಾಕೋಬ ಅವರು ಊಟಕ್ಕೂ ಇಲ್ಲದೆ ಕಷ್ಟಪಟ್ಟರು. ಅದಕ್ಕಿಂತ ನಾವು ನೋಡ್ತೀವಿ, ಅವರು ಬಲೆ ಬೀಸ್ಲಿಕ್ಕಾಗಿ ಹೋದರು, ಒಂದು ಮೀನು ಸಿಕ್ಕಲಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಮಕ್ಕಳಿರ ನಿಮಗೆ ತಿನ್ಲಿಕ್ಕೆ ಏನು ಇಲ್ಲವೇ? ಯೇಸುಸ್ವಾಮಿ ಸುಟ್ಟ ರೊಟ್ಟಿಗಳನ್ನ ಕೊಟ್ಟು ಅವ್ರನ್ನ ಕರ್ಕೊಂಬರ್ತಾರೆ. ಸೊ ಈ ಪರಿಸ್ಥಿತಿ ಅವರಲ್ಲಿತ್ತು. ಆದರೆ ಈಗ ಅವರು ಉಪವಾಸವಾಗಿ ಪ್ರಾರ್ಥಿಸಿದ ನಂತರದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರ ಕೃತ್ಯ 4-5 ಅಧ್ಯಾಯಗಳಲ್ಲಿ ನೀವು ನೋಡೋದಾದರೆ ಅಲ್ಲಿ ಪೇತ್ರನ ಪರಿಸ್ಥಿತಿ ಬದಲಾಗಿ ಹೋಯಿತು. ಪೌಲನ, ಅಲ್ಲಿದ್ದಂಥ ಯಾಕೋಬನ ಪರಿಸ್ಥಿತಿ, ಅಲ್ಲಿದ್ದಂಥ ಯೋಹಾನ, ಅಲ್ಲಿದ್ದಂಥ 12 ಜನ ಶಿಷ್ಯರ ಪರಿಸ್ಥಿತಿ ಬದಲಾಗೋಯಿತು. ಜನಗಳು ತಮ್ಮ ಆಸ್ತಿಗಳೆಲ್ಲ, ಮನೆಗಳನ್ನು ಮಾರಿ ಬಂದಂಥ ಹಣವನ್ನು ತಂದು ಸುರಿತಾ ಇದ್ದಾರೆ. ಚಿನ್ನ, ಬೆಳ್ಳಿ, ಹಣ, ಆಸ್ತಿ ಎಲ್ಲವನ್ನ ಅವರ ಪಾದಗಳ ಬಳಿಗೆ ತಂದು ಕೊಡ್ತಾ ಇದ್ದಾರೆ. ಹುಡುಕಿ ಓಡಿದವರು ಇದಕ್ಕಾಗಿ ಹುಡುಕಿ ಓಡಿದ್ರು. ಒಂದಿನ ಇದಕ್ಕಾಗಿ ತವಕಿಸಿದ್ರು. ಅಯ್ಯೋ, ಊಟಕ್ಕೆ ನಮ್ಮ ಹತ್ರ ಇಲ್ವಲ್ಲ ಅಂತ ಹೇಳಿ ತವಕಿಸಿದ್ರು. ಆದರೆ ಈಗ ಅದಕ್ಕೆ ತವಕಿಸಬೇಕಾದ ಅವಶ್ಯಕತೆ ಇಲ್ಲ. ಯೇಸುವಿನ ಬಳಿ ಒಂದ್ಸಾರಿ ಹೇಳಿದ್ರು, ಸ್ವಾಮಿ ನಿನಗೋಸ್ಕರ ಎಲ್ಲನ ಬಿಟ್ಬಿಟ್ಟು ಬಂದಿದ್ದೀವಿ, ನಮಗೇನು ಸಿಕ್ಕುತ್ತೆ? ಯೇಸು ಹೇಳಿದ್ರು, ನನಗಾಗಿ ನೀವು ಮನೆಯನ್ನು ಬಿಟ್ಟಿರೋದಾದರೆ ಅದು 100ರಷ್ಟು ನಿಮಗೆ ಕೊಡ್ತೇನೆ. ನನಗಾಗಿ ನೀನು ಯಾವ ಸಂಗತಿಯನ್ನು ಬಿಟ್ಟಿದ್ರು ಕೂಡ ಅದು ನಾನು 100ರಷ್ಟು ತಿರುಗಿ ಕೊಡುವವನಾಗಿದ್ದೇನೆ ಎಂಬುದಾಗಿ. ಹಾಗಿದ್ರೆ ಯೇಸು ಪರಲೋಕಾರೋಹಣ ಆಗಿ ಕೆಲವೇ ದಿನಗಳಲ್ಲಿ ಅವರು 100ರಷ್ಟು ಆಶೀರ್ವಾದಗಳನ್ನ ಅವರ ಕಣ್ಣು ಮುಂದೆ ಕಂಡಿದ್ದಾರೆ. ಕಾರಣ ಅವರು ಉಪವಾಸವಾಗಿದ್ದು ಕರ್ತನ ಸ್ವರವನ್ನು ಕೇಳಿ ತಮ್ಮನ್ನು ಸರಿಪಡಿಸಿಕೊಂಡದೇ ಕಾರಣ. ಇದನ್ನೇ ನನಗನ್ನಿಸ್ತದೆ, ಇದನ್ನೇ ಯೆಶಾಯ ಪ್ರವಾದಿ 40ನೇ ಅಧ್ಯಾಯದಲ್ಲಿ ಅದನ್ನು ನಾವು ತೆಗೆದುಕೊಳ್ಳೋಣ. ಯೆಶಾಯ ಪ್ರವಾದಿಯ ಗ್ರಂಥ 40ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಅಲ್ಲಿ ಕಡೆಯ ವಚನ ಹೀಗೆ ಬರೆಯಲ್ಪಟ್ಟದೆ, ಅದನ್ನು ನಾವು ಓದಿಕೊಳ್ಳೋಣ. 40ನೇ ಅಧ್ಯಾಯ 30ನೇ ವಚನದಿಂದ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಪ್ರಿಯರೇ, ಇಲ್ಲಿ ನೋಡಿದಾಗೆ ಯುವಕರು ದಣಿದು ಬಳಲ್ತಾರಂತೆ, ತರುಣರು ಸೊರಗಿ ಮುಗ್ಗರಿಸ್ತಾರಂತೆ. ಆದರೆ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರಂತೆ. ಇಲ್ಲಿ ಅಪೊಸ್ತಲರು ಹೊಂದಿದ ಹೊಸ ಬಲದಂತೆ. ನನಗೆ ಯಾವಾಗಲೂ ನನ್ನ ಪ್ರಾರ್ಥನೆ ಇದೆ, ದೇವರೇ, ಐ ನೀಡ್ ನ್ಯೂ ಸ್ಟ್ರೆಂತ್ ಲಾರ್ಡ್. ನನಗೆ ಹೊಸ ಬಲ ಬೇಕು ಸ್ವಾಮಿ, ಹೊಸ ಅಭಿಷೇಕ, ನ್ಯೂ ಅನಾಯಿಂಟಿಂಗ್, ನ್ಯೂ ಸ್ಟ್ರೆಂತ್. ಈ ವರ್ಷದಲ್ಲಿ ದೇವರು ನಿನಗೆ ಹೊಸ ಬಲವನ್ನು, ಹೊಸ ಅಭಿಷೇಕವನ್ನು ಕೊಡುವುದಕ್ಕಾಗಿ ಆತನು ಸಿದ್ಧನಿದ್ದಾನೆ. ಆದರೆ ಆತನು ನಿನ್ನಲ್ಲಿ ಬಯಸುವಂಥದ್ದು, ನೀನು ಆತನನ್ನೇ ನಿರೀಕ್ಷಿಸಿಕೊಂಡಿದ್ಯೋ, ಆತನ ಬಳಿಯಲ್ಲಿ ಕಾಯುವವನಾಗಿದೆಯೋ, ಅದು ತುಂಬ ಮುಖ್ಯ. ಇಂಗ್ಲೀಷ್ನಲ್ಲಿ ಈ ಥರ ಬರೆಯಲ್ಪಟ್ಟಿದೆ, ಈವನ್ ಯೂತ್ ಶಾಲ್ ಫೇಂಟ್ and be weary, and the young men shall fall exhausted, but they who wait for the Lord shall renew their strength. They shall mount up with wings like eagles. They shall run and not weary. They shall walk and not faint. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ವೆಯ್ಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಾಯುವವರು, ನಿರೀಕ್ಷಿಸುವವರು ಅಂದರೆ ಅರ್ಥ ಕಾಯುವವರು. ನಾವು ಯಾವುದಕ್ಕಾದರೂ ಸುಮ್ಮನೆ ಕಾಯ್ತಾ ಇರೋದಾದರೆ ಹೇಗಿರ್ತದಲ್ಲ, ಅದೇ ರೀತಿಯಲ್ಲಿ ನಾವು ದೇವರಿಗಾಗಿ ಕಾಯುವವರು, ದೇವರ ಸಮ್ಮುಖದಲ್ಲಿ ಕಾಯುವವರು, ಆತನ ವಚನಗಳೊಂದಿಗೆ ಆತನ ಸ್ವರಕ್ಕಾಗಿ ಕಾಯುವವರು, ಆತನ ಮಾರ್ಗದರ್ಶನಕ್ಕಾಗಿ ಕಾಯುವವರು. ಒಮ್ಮೆ ನಾನು ಇವತ್ತು ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಹೇಳುವಾಗ ದೇವರು ಸ್ಪಷ್ಟವಾಗಿ ಹೇಳಿದ್ರು, ಒಂದು ಹಳ್ಳಿಯ ಹೆಸರು ನನಗೆ ತೋರಿಸಿದ್ರು. ಆ ಹಳ್ಳಿಯಲ್ಲಿ ಈ ಮನೆಗೆ ನೀನು ಹೋಗ್ಬೇಕೆಂಬುದಾಗಿ ದೇವರು ಹೇಳಿದರು. ನಾನು ಅದೇ ರೀತಿಯಲ್ಲಿ ಹೋಗಿದ್ರಿಂದ ನಾನು ಹೋಗ್ತಿದ್ದ ಮನೆಯೇ ಅದು. ಅಲ್ಲಿಗೆ ಹೋಗ್ಲಿಕ್ಕೆ ದೇವರನ್ನು ಪ್ರೇರೇಪಿಸಿದ್ರು. ನಾನೆಲ್ಲೋ ಬೇರೆ ಕಡೆ ಹೋಗ್ಬೇಕಂತ ಹೇಳಿ ಆಲೋಚಿಸ್ಕೊಂಡಿದ್ದೆ, ಆದರೆ ದೇವರು ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದರು. ಸರಿ, ಹೋದ ಕೂಡಲೇ ದೇವರನ್ನು ಹೇಳಿ ಕಳಿಸಿದ್ದಾರೆ, ಈ ಥರ ಬಂದಿದ್ದೇನೆ ಅಂತ ಹೇಳಿದ ಕೂಡಲೇ ಅಲ್ಲಿದ್ದಂಥ ಸಹೋದರಿಯ ಮುಖ ಬಾಡಿದ ಪರಿಸ್ಥಿತಿ ಇತ್ತು. ಸಹೋದರಿ ಹತ್ರ ಕೇಳಿದೆ, ನಿಮ್ಮ ಮುಖ ಯಾಕೆ ಬಾಡಿದೆ? ದೇವರನ್ನು ಈ ರೀತಿಯಲ್ಲಿ ಕಳಿಸಿದ್ದಾರೆ. ಅವ್ರು ಹೇಳಿದರು, ನೀವು ಇವತ್ತು ಬರದೇ ಹೋಗಿದ್ದಿದ್ರೆ ನನ್ನ ತಾಯಿ ಮನೆಯಿಂದ ಕೆಲಸಕ್ಕೆ ಹೋದ ಕೂಡಲೇ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಂತಿದ್ದೆ. ಕಡೆಗೆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದೆ. ನೆನ್ನೆ ರಾತ್ರಿ ನನ್ನ ಆತ್ಮಿಕ ತಂದೆ ತಾಯಿ ನಾಳೆ ಬೆಳಿಗ್ಗೆ ನನ್ನ ಮನೆಗೆ ಬಂದು ನನ್ನ ಸಂಗಡ ಮಾತಾಡದೆ ಹೋದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ನಿರ್ಧಾರ ಮಾಡಿಕೊಂಡಿದ್ದೆ. ನನ್ನ ದೇವರು ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ನಾನು ದೇವರ ಸ್ವರ ಕೇಳದೆ ಹೋಗಿದ್ರೆ ಆ ಸಹೋದರಿ ಸೂಸೈಡ್ ಮಾಡ್ಕೊಳ್ತಿದ್ರೋ ಏನೋ.
ಪ್ರಿಯರೇ, ಇದೇ ರೀತಿಯಲ್ಲೇ ದೇವರು ನಮ್ಮ ಸಂಗಡ ಯಾವಾಗಲೂ ಮಾತನಾಡುವವನು. ನಾವು ಆತನ ಬಳಿಯಲ್ಲಿ ಕಾದು ಕುಳಿತಿರುವಾಗ, ನಾವೇನು ಮಾಡಬೇಕಂತ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಕುಳಿತುಕೊಳ್ಳುವಾಗ ಆತ ನಮ್ಮ ಸಂಗಡ ಮಾತಾಡುವವನು. ಈ ಉಪವಾಸ ಪ್ರಾರ್ಥನೆ ಕರ್ತನ ಮಾರ್ಗದರ್ಶನಕ್ಕಾಗಿ. ನಿನ್ನ ಬಿಸ್ನೆಸ್ಸಿಗೆ ಉಪವಾಸವಾಗಿ ಪ್ರಾರ್ಥಿಸು. ಏನು ಬಿಸ್ನೆಸ್ ಮಾಡ್ಬೇಕು ನಿನಗೆ ಗೊತ್ತಿಲ್ಲವೋ, ಉಪವಾಸವಾಗಿ ಕುಳಿತು ಪ್ರಾರ್ಥಿಸು. ಕರ್ತನಿಗೆ ಮಾರ್ಗದರ್ಶನ ಕೊಡ್ತಾನೆ. ನಿನ್ನ ವಿವಾಹದ ವಿಷಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಗೊತ್ತಿಲ್ಲವೋ, ಉಪವಾಸವಾಗಿ ಪ್ರಾರ್ಥಿಸು. ಕರ್ತನ ನಿನಗೆ ಮಾರ್ಗದರ್ಶನ ಕೊಡುವ ಆತನಾಗಿದ್ದಾನೆ. ನಿನಗೆ ಬೇರೆ ಕಾರ್ಯಗಳಲ್ಲಿ, ಮನೆಯ ವಿಷಯದಲ್ಲಿ, ಕುಟುಂಬದ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕಂತ ಗೊತ್ತಿಲ್ಲವೋ, ಉಪವಾಸವಾಗಿ ಕಾದಿರು. ನಿನ್ನ ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ನೀನು ಏನು ನಿರ್ಧಾರ ತೆಗೆದುಕೊಳ್ಬೇಕು ಗೊತ್ತಿಲ್ಲವೋ, ಉಪವಾಸವಾಗಿ ಕಾದಿರು. ಕರ್ತನು ತಾನೇ ನಿನಗೆ ಮಾರ್ಗದರ್ಶನವನ್ನು ಕೊಡುವ ಆತನಾಗಿದ್ದಾನೆ, ಸರಿಯಾಗಿ ನಡೆಸುವ ಆತನಾಗಿದ್ದಾನೆ. ಆತನು ಎಂದಿಗೂ ಕೈ ಬಿಡುವವನಲ್ಲ. ಆತ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಯಾವಾಗಲೂ ಆತ ಮಾತಾಡ್ತಾ ಇದ್ದಾನೆ, ಆದರೆ ಈ ಶರೀರಕ್ಕೆ ಕೇಳಿಸಲ್ಲ. ಈ ಶರೀರನ ನಾವು ತುಂಬ ಕಂಫರ್ಟ್ ಮಾಡಿಬಿಟ್ಟಿರೋದ್ರಿಂದ, ಈ ಶರೀರಕ್ಕೆ ಹೆಚ್ಚು ಆಹಾರ ಕೊಡೋದ್ರಿಂದ ಇದು ಹೆಚ್ಚಾಗಿ ಕೇಳಿಸ್ಕೊಳ್ತದೆ, ಆದರೆ ಆತ್ಮ ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದರಿಂದ ಈ ಶರೀರವನ್ನು ನಾವು ಸ್ವಲ್ಪ ಬಲಹೀನ ಮಾಡೋಣ, ಈ ಶರೀರ ಸ್ವಲ್ಪ ಕುಂದಿಸೋಣ, ಆತ್ಮವನ್ನು ಕೇಳಿಸ್ಕೊಳ್ಳುವಂತೆ ಆತ್ಮವನ್ನು ಬಲಪಡಿಸೋಣ. ಉಪವಾಸದಲ್ಲಿ ನಾವು ಸತ್ಯವೇದನ ಓದುತ್ತಾ, ಪ್ರಾರ್ಥನೆಯಲ್ಲಿ ನಾವು ಅಥವಾ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ, ದೇವರ ಆತ್ಮನಿಂದ ನಾವು ಮಾತನಾಡ್ತಾ ಸಮಯವನ್ನು ಕಳೆಯೋಣ. ಆತನ ಬಳಿಯಲ್ಲಿ ಕಾದಿರೋಣ. ಆತನು ಖಂಡಿತ ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ, ನಮ್ಮನ್ನು ಕ್ರಮಪಡಿಸಲಿಕ್ಕಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿಯೂ ಕರ್ತನೆ, ನಮಗೆ ಉಪವಾಸ ವಿಷಯದಲ್ಲಿ ಅನೇಕ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀರಪ್ಪ. ಆದಿ ಕರ್ತನೆ, ಸಭೆ ಹೇಗೆ ಉಪವಾಸ ಮಾಡಿತು, ಹೇಗೆ ಕರ್ತನೆ ಅಪ್ಪ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನರು ಉಪವಾಸ ಮಾಡಿದರು, ಮಾರ್ಗದರ್ಶನಕ್ಕಾಗಿ, ಕ್ಷಮೆಗಾಗಿ, ಕರ್ತನೆ ಹೌದಪ್ಪ ನಿನ್ನ ದಯೆಗಾಗಿ ಅವರು ಉಪವಾಸ ಮಾಡಿದ್ರಲ್ಲ ಕರ್ತನೆ. ಹಾಗೆಯೇ ಕರ್ತನೆ ಅಪ್ಪ, ಈ ದಿನದ ಸಭೆಯಲ್ಲಿರ್ತಕ್ಕಂಥ ನಾವುಗಳು ಸ್ವಾಮಿ, ನಿನ್ನ ಮಕ್ಕಳಾದ ನಾವು ನಿನ್ನ ಮಾರ್ಗದರ್ಶನಕ್ಕೋಸ್ಕರ ಈ ವರ್ಷದ ಪ್ರಾರಂಭದಲ್ಲಿ ಉಪವಾಸ ಮಾಡುವುದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡುವಂತೆ ನಮ್ಮನ್ನು ಪ್ರೇರೇಪಿಸು ದೇವರ ಆತ್ಮನೆ, ನಮ್ಮನ್ನು ಪ್ರೇರೇಪಿಸು. ಯೇಸಪ್ಪ, ನೀವು ಲೋಕದಲ್ಲಿದ್ದಾಗ ಹೇಳಿದ್ರಲ್ಲ, ನೀವು ಉಪವಾಸ ಮಾಡುವಾಗ ಎಂಬುದಾಗಿ ತಿರುಗಿ 3 ಬಾರಿ ಹೇಳಿದ್ದೀರಿ. ಅದೇ ರೀತಿಯಲ್ಲಿ ಕರ್ತನೆ ಅಪ್ಪ, ನಾವು ಉಪವಾಸ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಮ್ಮನ್ನು ಉಪವಾಸ ಮಾಡೋದಕ್ಕೆ ಒಪ್ಪಿಸಿಕೊಡ್ತೇವೆ. ಹೌದು ಸ್ವಾಮಿ ಅಪ್ಪ, ಆಮೋಸನು, ಹಗ್ಗಾಯನು, ಕರ್ತನೆ ಚೆಫನ್ಯನು, ಮಲಾಕಿ, ಕರ್ತನೆ ಈ ರೀತಿ ಅನೇಕ ಪ್ರವಾದಿಗಳು ಉಪವಾಸವಾಗಿ ಕುರಿತಾಗಿ ಬರೆದಿದ್ದಾರೆ. ಯೆಶಾಯ ಉಪವಾಸದ ಬಗ್ಗೆ ಬರೆದಿದ್ದಾರೆ. ಉಪವಾಸ ದಿನವನ್ನು ಗೊತ್ತು ಮಾಡ್ರಿ ಎಂಬುದಾಗಿ ಕೆಲವರು ಹೇಳಿದ್ದಾರಲ್ಲ. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಈ ವರ್ಷದಲ್ಲಿ ಕರ್ತನೆ ಸಾಧ್ಯವಾದರೆ ಈ ಜನವರಿ ತಿಂಗಳಲ್ಲಿಯೇ ನಾವು ಉಪವಾಸ ದಿನವನ್ನು ಗೊತ್ತು ಮಾಡಿ ಈ ವರ್ಷಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನಿನ್ನಿಂದ ಹೊಂದಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಆತ್ಮಿಕವಾದ ಬೆಳವಣಿಗೆಗೆ ನಾವು ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ನಮ್ಮನ್ನು ತಿದ್ದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಪ್ರಿಯರೇ. ಧನ್ಯವಾದ.